ಹಲೋ, ಎಲ್ರಿಗೂ ನಮಸ್ಕಾರ. ನಾನು ಸೀತಾ. ನನ್ನ ಚಾನಲಿಗೆ ಸ್ವಾಗತ. ನಾನಿವತ್ತು ಹಲಸಿನ ಹಣ್ಣಿನ ಕಡುಬು ಅಥವಾ ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾವು ಊರಿಗೆ ಬಂದಿದ್ವಿ, ನಮಗೆ ಹಲಸಿನ ಹಣ್ಣು ಸಿಕ್ಕಿತ್ತು. ಆಗ ಈ ಹಲಸಿನ ಹಣ್ಣನ್ನು ಎಲ್ಲ ನೀಟಾಗಿ ಕತ್ತರಿಸ್ಕೊಂಡು ಆ ಸೊಳೆನೆಲ್ಲ ತೆಗೆದಿಟ್ಕೋಬೇಕು. ಬೀಜನೂ ತೆಗೆದು ಎಲ್ಲ ಸೊಳೆನ ತೆಕ್ಕೊಳ್ಬೇಕು. ಈ ಕಡೆ ಕೇಸರಿ ರವೆನ ತೊಗೊಂಡಿದ್ದೀನಿ ನಾನು ಇಡ್ಲಿ ಮಾಡಲಿಕ್ಕೆ. 2 ಗ್ಲಾಸು ಕೇಸರಿ ರವೆ ತೊಗೊಂಡು ನಾನು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು, ತುಂಬ ರೋಸ್ಟ್ ಮಾಡಬಾರ್ದು. ಈಗ ಈ ಹಲಸಿನ ಹಣ್ಣಿನ ಸೊಳೆ ರೆಡಿಯಾಗಿದೆ ನೋಡಿ. ಈಗ ಮಿಕ್ಸಿ ಜಾರಲ್ಲಿ ತೆಂಗಿನಕಾಯಿ ತುರಿ, ಪೆಪ್ಪರ್ ಪೌಡರು, ಯಾಲಕ್ಕಿ ಪೌಡರು ಹಾಕಿಬಿಟ್ಟು ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ತುಂಬ ಮಾಡ್ಕೊಂಡಿಲ್ಲ. ಈಗ ನಾನು ಹಲಸಿನ ಸೊಳೆನ ಇದಕ್ಕೆ ಹಾಕ್ತೀನಿ. ಎಲ್ಲ ಸೇರಿಸ್ಬಿಟ್ಟು ಈಗ ಮಿಕ್ಸರಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ಉಪ್ಪು ಮತ್ತು ಬೆಲ್ಲನ ಸೇರಿಸ್ಕೊಂಡಿದ್ದೀನಿ. ಬೆಲ್ಲ ನೋಡ್ಕೊಳ್ಳಿ ನೀವು, ಎಷ್ಟು ಸ್ವೀಟ್ ಬೇಕು ಅಷ್ಟು ಸ್ವೀಟು. ನಮಗೆ ಗ್ರೈಂಡ್ ಮಾಡಿದಾಗ ಅದು ಹಿಟ್ಟು ಸ್ವೀಟ್ ಇದ್ದಂಗೆ ಅನಿಸುತ್ತೆ ಆ ಪೇಸ್ಟು. ಬಟ್ ನಾವು ಬೇಯಿಸಿದಾಗ ರವೆ ಎಲ್ಲ ಉಬ್ಕೊಳುತ್ತಲ್ಲ, ಆಗ ಅದು ಸ್ವೀಟ್ ಕಡಿಮೆ ಆಗುತ್ತೆ. ಅದಕ್ಕೆ ನೋಡಿಕೊಂಡು ಹಾಕ್ಕೊಳ್ಳಿ ಬೆಲ್ಲನ. ಈಗ ನೋಡಿ, ರವೆನ ನಾನು ಚೊಕ್ ಮಾಡಿ ತೊಳ್ಕೊಳ್ತೀನಿ, ಯಾಕೆಂದ್ರೆ ನಾನು ರೋಸ್ಟ್ ಮಾಡಿಟ್ಟಿದ್ದೆ ಅಲ್ಲ, ರವೆನ ಚೊಕ್ ಮಾಡಿ ತೊಳ್ಕೊಂಡು ಈಗ ನೋಡಿ ಈ ಥರ ಹುಡಿಯಾದ ರವೆನ ತೊಗೊಂಡಿದ್ದೀನಿ ನಾನು. ಈಗ ನಾನು ಮಿಕ್ಸರಲ್ಲಿ ಏನು ಪೇಸ್ಟ್ ಮಾಡಿದ್ದೆ ಹಲಸಿನ ಹಣ್ಣಿದು ಪೇಸ್ಟು, ಅದನ್ನು ನಾನು ಈ ರವೆಗೆ ಸೇರಿಸ್ತೀನಿ. ಅದನ್ನು ಸೇರಿಸ್ಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ರವೆನ ನಾನು ಸೇರಿಸ್ಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡಬೇಕು. ಮತ್ತು ಆ ಮಿಕ್ಸ್ಚರನ್ನು ನಾವು ತುಂಬ ತೆಳ್ಳಗೂ ಅಲ್ಲ ದಪ್ಪನೂ ಅಲ್ಲ, ಕರೆಕ್ಟಾಗಿ ಇರಬೇಕು. ಆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನೀವು. ಇಡ್ಲಿ ಮಾಡಲಿಕ್ಕೆ ನಿಮಗೆ ಎಷ್ಟು ಬೇಕು ಕನ್ಸಿಸ್ಟೆನ್ಸಿ, ಆ ಕನ್ಸಿಸ್ಟೆನ್ಸಿಲಿ ಇಟ್ಕೋಬೇಕು. ನಾನೀಗ ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿದ್ದೇನೆ. ಈಗ ನೀರು ಹಾಕಿ ಬಿಸಿಗಿಟ್ಟಿದ್ದೇನೆ. ಈಗ ನಾವು ಇಡ್ಲಿ ಪಾತ್ರೆಗೆ ತುಪ್ಪದಲ್ಲಿ ಗ್ರೀಸ್ ಮಾಡಿಬಿಟ್ಟು ಅದಕ್ಕೆ ನಾವು ಹಲಸಿನ ಹಣ್ಣಿನ ಪೇಸ್ಟನ್ನು ಹಾಕಬೇಕು. ನೋಡಿ, ಇದು ಕನ್ಸಿಸ್ಟೆನ್ಸಿ ನೋಡಿ ಹೇಗಿದೆ ಅಂತೇಳಿ. ಇಷ್ಟೇ ಸಾಕು, ತುಂಬ ತೆಳ್ಳಗೆ ಮಾಡಿದರೆ ಮತ್ತೆಲ್ಲ ಹರಡ್ಕೊಂಡು ಬಿಡುತ್ತೆ. ಈಗ ನಾವು ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪನೇ ಹಾಕ್ಕೊಂಡು ಎಲ್ಲ ಪಾತ್ರೆಯಲ್ಲೂ ಹಾಕಬೇಕು. ಹಾಗೆ ಇಡ್ಲಿ ಪಾತ್ರೆಯಲ್ಲಿ ನೋಡಿ ಎಲ್ಲ ಹಾಕಿದ್ದೇನೆ. ಈಗ ನಾವು ಇಡ್ಲಿ ಹಿಟ್ಟಲ್ಲಿ ಎಲ್ಲ ಇಟ್ಬಿಟ್ಟು ಇಡ್ಲಿ ಹಿಟ್ಟನ್ನು ಒಂದು 15 to 20 ಮಿನಿಟ್ಸ್ವರೆಗೆ ಬೇಯಿಸಬೇಕು. ನೋಡಿ, ಇಡ್ಲಿ ರೆಡಿಯಾಗಿದೆ. ಈ ಹಲಸಿನ ಹಣ್ಣಿನ ಇಡ್ಲಿ ಕಡುಬು ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತದೆ. ಇದನ್ನು ತುಪ್ಪದೊಟ್ಟಿಗೆ ತಿನ್ನಬೇಕು, ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ಹೇಗಾಗುತ್ತೆ ನೋಡಿ ಟೇಸ್ಟು. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.